ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ರೆ ಕೊಲೆ, ಸುಲಿಗೆ, ಮಾನವ ಕಳ್ಳ ಸಾಗಾಣಿಕೆ ಯಾವುದೂ ಇರೋದಿಲ್ಲ. ಉತ್ತಮ ಭವಿಷ್ಯದ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನೆರೆದಿದ್ದ ಮಹಿಳೆಯರಿಗೆ ತಿಳಿಮಾತು ಹೇಳಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ಅಡಿ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯ ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮುಖೇನ ಉದ್ಘಾಟಿಸಿ ಮಾತನಾಡಿದರು. ಕತ್ತಲು ಇರೋ ಕಡೆ ನಾವು ಬೆಳಕಿನ ದೀಪಗಳನ್ನ ಹಚ್ಚಬೇಕು. ಈ ಅಣತೆಗಳೇ ನಾವು ಹೆಣ್ಣು ಮಕ್ಕಳು. ಹುಟ್ಟಿದ ಮನೆಯಾಗ್ಲಿ, ಕೊಟ್ಟ ಮನೆಯಾಗ್ಲಿ ಹಾಗೂ ಸಮಾಜಕ್ಕಾಗ್ಲಿ ನಾವು ಅಣತೆಗಳಾಗಿ ಹೆಣ್ಣು ಮಕ್ಕಳು ಕೆಲಸ ನಿರ್ವಹಿಸಬೇಕು ಎಂಬುದು ನನ್ನ ಆಶಯ. ಇಲ್ಲಿರುವ ಪ್ರತಿ ಹೆಣ್ಣು ಮಕ್ಕಳು ಹಾಗೂ ಪ್ರತಿ ವಿದ್ಯಾರ್ಥಿನಿಯರು ಕೂಡ ಈ ಅಣತೆಗಳಾಗಿ ಅವರು ಪ್ರಜ್ವಲಿಸಲಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಮಾಜದಲ್ಲಿ ಬೇಕಾದಷ್ಟು ಕತ್ತಲಿದೆ. ಕತ್ತಲನ್ನ ಹೋಗಲಾಡಿಸಿ ನಾವು ಕೂಡ ಬೆಳಕನ್ನ ನೀಡುವಂತಹ ದೀಪಗಳಾಗಬೇಕು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಮನೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ರೆ ಕೊಲೆ, ಸುಲಿಗೆ, ಮಾನವ ಕಳ್ಳ ಸಾಗಾಣಿಕೆ ಯಾವುದೂ ಇರುವುದಿಲ್ಲ. ಹೆಣ್ಣು ಮಕ್ಕಳು ಸೇರಿ ಶಿಕ್ಷಣ ಪಡಿತಾ ಇದ್ದು ಸಾಕ್ಷರತಾ ಪ್ರಮಾಣ 100% ಬರ್ತಾ ಇದೆ. ಸಾಕ್ಷರತೆಯಲ್ಲ, ನಮಗೆ ಬೇಕಾಗಿರೋದು ಪ್ರಾಮಾಣಿಕತೆ. ತಪ್ಪು ಮಾಡಬಾರ್ದು ಎನ್ನುವ ಮನೋಭಾವ ಬರಬೇಕು. ಶಿಕ್ಷಣ ಪಡೆದವರೇ ರಸ್ತೆ ಕಾಮಗಾರಿ ಅಧಿಕಾರ ಎಲ್ಲವನ್ನೂ ಕೂಡ ಪಡೆಯೋದು. ನಾವು ನೀವು ಎಲ್ಲ ಮಾಡ್ತಾ ಇರುವ ಕೆಲಸ ಓದುವುದರಿಂದಲೇ ಎಂಬುದನ್ನ ಮರೆಯಬಾರದು. ದೇಶದಲ್ಲಿ ಇರುವ ಎಲ್ಲ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡೆಯಬೇಕು. ಅಪ್ರಾಮಾಣಿಕತೆಯಿಂದ ಇಲ್ಲದೆ ಮೌಲ್ಯವನ್ನ ಕಳೆದುಕೊಳ್ಳಲಾಗ್ತಾ ಇದೆ. ಹಿರಿಯ ನಾಗರಿಕರ ಕೇಸುಗಳು ನಮ್ಮ ಬಳಿ ಬಂದಾಗ ಅಣತೆಗಳಾಗಬೇಕಾದ ನಾವು ಹಿರಿಯರನ್ನ ಹೊರಗೆ ಹಾಕುತ್ತಿರುವ ವಿಚಾರ ಒಂದು ಬೇಸರದ ಸಂಗತಿ ಎಂದರು. ಕಾಲ ಕೆಟ್ಟಿರೋದಿಲ್ಲ, ಕೆಟ್ಟಿರುವುದು ನಾವುಗಳು, ನಮ್ಮ ಮೌಲ್ಯಗಳು. ಕೇವಲ ಎಜುಕೇಟೆಡ್ ಆದ್ರೆ ಸಾಲಲ್ಲ, ನಾವು ಓದಿದ್ದೀವಿ ಎಂಬುದಕ್ಕೆ ಸಾಕ್ಷೀಕರಿಸಿ ನಮ್ಮ ನಡವಳಿಕೆಗಳು ಕೂಡ ಉತ್ತಮ ಆಗಬೇಕು ಎಂದರು. ಹೆಣ್ಣು ಮಗಳು ಮೊದಲನೇದಾಗಿ ವಿದ್ಯಾಭ್ಯಾಸ ಕಲಿಬೇಕು. ಆಮೇಲೆ ಎಲ್ಲಾ ಹೆಣ್ಣು ಮಕ್ಕಳು ಗರ್ಭದಲ್ಲಿರುವ ಪ್ರಸವ ಪೂರ್ವ ಲಿಂಗ ಪತ್ತೆ ಅಂತಂದ್ಬಿಟ್ಟಿದೆಯಲ್ವಾ, PCPNDT ಆಕ್ಟ್, ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀ ನಟಾಲ್ ಡಯಾಗ್ನಾಸ್ಟಿಕ್ ಟೆಕ್ನಿಕ್ ಅಂತಂದ್ಬಿಟ್ಟು ಅದು ಆಕ್ಟ್ ಇರೋದು. ಬಹಳ ಸಿಂಪಲ್ ಆಕ್ಟ್ ಇದೆ. ಬಹುಶಃ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಕರಿಬೇಕಾಗಿತ್ತು. ನಮ್ಮಲ್ಲಿ ಏನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ಸ್ ಅಂತಂದಿದೆಯಲ್ಲ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ, ಯಾರು ಪ್ರೆಗ್ನೆಂಟಾ, ಮಗು ಹೆಂಗಿದೆ ಗರ್ಭದಲ್ಲಿ 3-4 ಸತಿ 5-6 ಸತಿ ಮಾಡ್ತಾರಲ್ವಾ. ಎಲ್ಲ ತಾಯಂದ್ರಿದ್ದೀರ ಅಲ್ಲಿ? ಎಷ್ಟು ಜನ ತಾಯಂದ್ರಿದ್ದೀರಾ? ಪ್ರಾಮಾಣಿಕವಾಗಿ ಹೇಳಿ, ಎದೆ ತಟ್ಕೊಂಡು ಹೆಣ್ಣು ಮಕ್ಕಳು ಆಗ್ತಾರೆ ಅಂತಂದ್ಬಿಟ್ಟು ನಿಮ್ಗೇನಾದ್ರೂ ದುಗುಡ ಇತ್ತಾ, ದುಮ್ಮಾನ? ನಾನು ಒಪ್ಪಲ್ಲಮ್ಮ. ನೀವು ಅತ್ತೆದಿರಿದ್ರೆ ನಾನು ಒಪ್ಪಲ್ಲ. ಸುಳ್ಳು ಹೇಳಬಾರ್ದು, ಸುಳ್ಳನ್ನ ನೋಡಿ. ಸುಳ್ಳು ಪ್ರಾಮಾಣಿಕತೆ, ಸುಳ್ಳನ್ನ ಹೇಳದಂತೆ ಪ್ರಾಮಾಣಿಕರಾಗಿದ್ರೆ ಎಜುಕೇಶನ್ ಬೇಕೇ ಆಗಿಲ್ಲ. ಎಜುಕೇಶನ್ ಏನಕ್ಕೆ ಬೇಕಾಗಿರೋದು? ವಿಷಯಗಳನ್ನ ತಿಳ್ಕೊಬೇಕು, ಪೇಪರ್ ಓದಬೇಕು, 4 ಕಡೆ ಇದನ್ನ ತಿಳ್ಕೊಬೇಕು, ಜ್ಞಾನಾರ್ಜನೆ ಮಾಡಬೇಕು ಅನ್ನೋದಕ್ಕೆ ಎಜುಕೇಶನ್ ಬೇಕು. ಇದು ಎಲ್ಲ ನೋಡಮ್ಮ, ಈ ಪ್ರಾಮಾಣಿಕತೆ ಅಂತಂದಿದೆಯಲ್ಲ ಅದು ಏನೋ ಈ ಕಾಲಕ್ಕೆ ಸೂರ್ಯಚಂದ್ರ ಅಲ್ಲೇ ಹುಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸನ್ ರೈಸಸ್ ಇನ್ ದ ಈಸ್ಟ್ ಓನ್ಲಿ, ಈಸ್ ನಾಟ್ ರೈಸಿಂಗ್ ಇನ್ ವೆಸ್ಟ್. ಇವತ್ತಿಗೂ ಕೂಡ ಕಾಲ ಕೆಟ್ಟೋಯ್ತಲ್ಲ, ಕಾಲ ಖಂಡಿತ ಕೆಟ್ಟೋಗಿಲ್ಲ. ಅದೇ 24 ಗಂಟೆ ಇದೆ ದಿನಕ್ಕೆ. ಅಷ್ಟೇ ಅವರ್ಸ್ ನಾವು ಕೆಲಸ ಮಾಡ್ತಾ ಇದೀವಿ. ಇನ್ನೂ ಜಾಸ್ತಿ ಮಾಡಿರ್ಬೋದು, ಸ್ವಲ್ಪ ಜಾಸ್ತಿ ಅವರ್ಸ್ ಅಲ್ಲಿ ಕೆಲಸ ಮಾಡ್ಬೋದು. ಆದ್ರೆ ಕಾಲ ಕೆಟ್ಟಿಲ್ಲ. ಕೆಟ್ಟಿರೋದು ನಾವುಗಳು. ಯಾಕೆ ನಾವು ಕೆಟ್ಟಿದ್ದೀವಿ ಅಂತಂತೀವಿ? ಮೌಲ್ಯಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಮೊದಲೆಲ್ಲ ನೋಡಪ್ಪ, ಅನ್ಎಜುಕೇಟೆಡ್ ಆಗಿದ್ರು ಕೂಡ, ಅನಕ್ಷರಸ್ಥ ಆಗಿದ್ರು ಕೂಡ ಮಕ್ಕಳು 20 ಮಕ್ಕಳು ಇರ್ತಿದ್ವಪ್ಪ ಹಿಂದೆ. ಅಂದ್ರೆ 20ರಿಂದ 15ಕ್ಕೆ ಬಂದ್ವು, 10ಕ್ಕೆ ಬಂದ್ವು, ಆಮೇಲೆ 5-6 ಬಂದ್ವು. ನಾವು ನಮ್ಮ ಮನೇಲಿ 4 ಮಕ್ಕಳು. ನಮ್ಮ ಮನೇಲಿ 4 ಮಕ್ಕಳು, 2 ಅಣ್ಣಂದ್ರು, ಒಬ್ಳು ನಾನು ಮಧ್ಯದಲ್ಲಿ, ನನ್ನ ತಮ್ಮ. ಒಬ್ರು ಅಣ್ಣ ರಸ್ತೆ ಅಪಘಾತದಲ್ಲಿ ಇದಾದ್ರು, ಅವರೇ ನನಗೆಲ್ಲ. ಅಂದ್ರೆ ಅಣ್ಣ ತಂಗಿಯ ಸಂಬಂಧ, ತಂದೆ ತಾಯಿಗಳ ಸಂಬಂಧ, ಮಕ್ಕಳ ಸಂಬಂಧ ಇವತ್ತು ಯಾವ ಇದಕ್ಕೆ ಹೋಗಿದೆ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ. ಅಣ್ಣಂದು ಕೊಲೆ ಆದ್ರೂ ತಮ್ಮಂಗೆ ಏನು ನನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದು ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಹೆಣ್ಮಕ್ಳು, ಇವ್ರಿಗೆ ಕುಂಕುಮ ಇದಕ್ಕೂ ಎಲ್ಲ ಬೇಕು, ಇದು ಆಮೇಲೆ ಭಾಗನೂ ಬೇಕು. ಮದುವೆ ಮಾಡಿಕೊಟ್ಟಿರ್ತಾರೆ ತಂದೆ ತಾಯಿ ಎಲ್ಲ, ಪಾಪ ಕಷ್ಟಪಟ್ಟು ಎಲ್ಲ ಗಂಡನ್ನು ಹುಡುಕಿ, ಆ ಹುಡುಗ ಸರಿನಾ, ನನ್ನ ಹೆಣ್ಮಕ್ಳಿಗೆ ಹೊಂದಾಣಿಕೆ ಆಗ್ತಾನ, ನನ್ನ ಮಗಳು ಸುಖವಾಗಿರ್ತಾಳ ಅಂತಂದ್ಬಿಟ್ಟು ಎಲ್ಲ ಮಾಡಿ ಹೋಗಿರ್ತಾರೆ. ಅದಾದ್ಮೇಲೆ ಮತ್ತೆ ಆಸ್ತಿಯಲ್ಲಿ ಸಮಭಾಗ ಇದೆ, ನೀವು ತಗೊಳ್ಬೇಕು, ನಿಮ್ಗೆ ಹಕ್ಕಿದೆ ಹಂಗಂತಂದ್ಬಿಟ್ಟು ಅಣ್ಣಗಳನ್ನು
ಹೇಳಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ, ರಕ್ಷಿಸಿ. ಆನಂತರ ಹೆಣ್ಣು ಮಕ್ಕಳನ್ನು ಉಳಿಸಿ, ಬೇಟಿ ಬಚಾವೋ ಬೇಟಿ ಪಡಾವೋ. ಹೆಣ್ಣು ಮಕ್ಕಳನ್ನು ಉಳಿಸಿ, ನಮ್ಮನ್ನು ಕೊಲ್ಬೇಡಿ. ನಮ್ಮನ್ನ ಗರ್ಭದಲ್ಲಿದ್ದಾಗ ಆರೋಗ್ಯ ಇಲಾಖೆಯಿಂದ ಬಂದಿದ್ದೀರಾ ಯಾರಾದರೂ? ಆರೋಗ್ಯ ಇಲಾಖೆ PCPNDT ಅಂತಂದ್ಬಿಟ್ಟು ಒಂದು ಕಾಯ್ದೆ ಇದೆ. ಯಾರಾದರೂ ಆಶಾ ಕಾರ್ಯಕರ್ತರಿದ್ದೀರಾ? ಆಶಾ ಇದ್ದೀರಾ ಇಲ್ಲಿ? ಸಮಾಜ ಒಂದು ಸರಿಯಾಗಿ ನೋಡಿದಾಗ ಹಗಲೊತ್ತಲ್ಲಿ ನೋಡಿದ್ರೆ ಎಲ್ಲ ಬೆಳಕಾಗಿರುತ್ತೆ, ರಾತ್ರಿ ಹೊತ್ತಲ್ಲಿ ನೋಡಿದ್ರೆ ಎಲ್ಲ ಕತ್ಲಾಗಿರುತ್ತೆ. ಎಲ್ಲಿ ದೀಪಗಳನ್ನ ಹಚ್ಚಬೇಕು, ಕತ್ತಲಲ್ಲಿರೋ ಕಡೆ ನಾವು ಹಣತೆಗಳನ್ನ ಹಚ್ಚಬೇಕು. ಈ ಹಣತೆಗಳೇ ನಾವು ಹೆಣ್ಮಕ್ಳು. ಅಂದರೆ ಏನು ಮೇಡಮ್ ಹಂಗೆ ಹೇಳಿದ್ರಿ ಅಂತಂದರೆ, ಅಂದರೆ ಅದಕ್ಕೆ ಹೋಲಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲೆಲ್ಲಿ ಬೆಳಕನ್ನು ನೀಡ್ತೀವಿ, ಹುಟ್ಟಿದ ಮನೆಗೆ ಆಗಲಿ, ಕೊಟ್ಟ ಮನೆಗೆ ಆಗಲಿ, ಸಮಾಜಕ್ಕೆ ಆಗಲಿ, ನಾವು ಹಣತೆಗಳಾಗಿ ಹೆಣ್ಣು ಮಕ್ಕಳು ಕೆಲಸ ನಿರ್ವಹಿಸಬೇಕು. ಇದು ನನ್ನ ಆಶಯ. ಬಹುಶಃ ಇಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗಳನ್ನು, ಪ್ರತಿಯೊಂದು ವಿದ್ಯಾರ್ಥಿನಿಯರು ಕೂಡ ಈ ಹಣತೆಗಳಾಗಿ ಅವರು ಪ್ರಜ್ವಲಿಸ್ತಾರೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು, ನನ್ನ ಕೆಲವು ಸಮಾಜಗಳಿದೆ, ಹೆಣ್ಣು ಮಕ್ಕಳನ್ನ ಓದಿಸೋದೇ ಮುಂದಕ್ಕೆ ಕಳಿಸಿದ್ರೆ ಕೆಟ್ಟು ಹೋಗ್ತಾರೆ. ನಂದು SSLC ಆದಮೇಲೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ, ನಾನು ಆಮೇಲೆ ತಮ್ಮ ಇದಕ್ಕೆ ಬರ್ತೀನಿ. ಬೇಕಾದಷ್ಟು ಸಮಾಜದಲ್ಲಿ ಕತ್ತಲಿದೆ. ಆ ಕತ್ತಲನ್ನು ಓಡಿಸಿ ನಾವು ಒಂದು ಬೆಳಕನ್ನು ನೀಡುವಂಥ ಹಣತೆಗಳಾಗಬೇಕು ಹೆಣ್ಣು ಮಕ್ಕಳು, ಅಂದರೆ ದೀಪಗಳಾಗಬೇಕು. ನಾವು ಅದಕ್ಕೇ ಇರೋದು. ನಾವು ಕತ್ತಲನ್ನು ಇನ್ನಷ್ಟು ಕತ್ತಲು ಮಾಡಲಿಕ್ಕೆ ಅಲ್ಲ ನಾವಿರೋದು. ಹೆಣ್ಣು ಮಕ್ಕಳಿರೋದು, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಹೆಣ್ಣೊಂದು ಸಂಸ್ಕಾರವನ್ನು ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟರೆ ಮಕ್ಕಳಿಗೆ ಕೊಲೆ, ಸುಲಿಗೆ, ಬೇರೆ ಬೇರೆ ಈ ಮಾನವ ಕಳ್ಳ ಸಾಗಾಣಿಕೆ ಇದ್ಯಾವುದೂ ಇರಲ್ಲ ರೀ. ನಮ್ಮಲ್ಲಿ ಇವತ್ತು ಏನು ಬೇಕಾಗಿರೋದು, ನಾವು ಓದ್ತಾ ಇದ್ದೀವಿ, ಹೆಣ್ಣು ಮಕ್ಕಳನ್ನು ಸೇರಿಸಿ ಓದ್ತಾ ಇದ್ದೀವಿ. ಎಜುಕೇಷನ್ನು ಎಷ್ಟು ಸಾಕ್ಷರತೆ ಪ್ರಮಾಣ 100% ಬಂದಿದೆ. 73% ಎಲ್ಲ ಇತ್ತು, ಇವಾಗ 100% ಬಂದಿದೆ. ಸಾಕ್ಷರತೆದೆಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಏನು? ಪ್ರಾಮಾಣಿಕತೆ. ನಾನು ಅಲ್ಲಿ ತಪ್ಪು ಮಾಡಿದೆ ಅಂತಂದ್ಬಿಟ್ಟಂದ್ರೆ, ನಾನು ಇದನ್ನು ಮಾಡಲ್ಲ ಅಂತಂದರೆ ಅದನ್ನು ಮಾಡಬಾರ್ದು. ಅಲ್ಲಿ ನಾವೇನು ಹೇಳ್ತೀವಿ? ಸುಳ್ಳು ಹೇಳ್ತೀವಿ. ಎಲ್ಲಿದೆಯಮ್ಮ ಅಂತಂದ್ರೆ ನಾನು ಶಾಲೆಯಲ್ಲೇ ಇರಲ್ಲ. ನಾನು ಹೇಳ್ತೀನಿ ಶಾಲೆಯಲ್ಲಿ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತೀನಿ. ಅಪ್ರಾಮಾಣಿಕತೆ. ಈಗ ರೋಡ್ಸು ಇದು ಎಲ್ಲ ಸರಿಯಾಗಿ ಆಗಿಲ್ಲ ಅಂತಂದ್ಬಿಟ್ಟು ಬೈತಾರಲ್ಲ, ಎಲ್ಲ ನಮ್ಮ ಜನರು ಬೈತಾರೆ, ಎಲ್ಲರೂ ಬೈತಾರೆ. ಯಾರು ಮಾಡಿರೋದು ರೋಡನ್ನೆಲ್ಲ? ಓದಿರೋರು ಮಾಡಿರೋದು. ಓದಿರೋರು, ಇಂಜಿನಿಯರಿಂಗ್ ಪದವಿ ಇರೋರು ಮಾಡಿರೋದು. ಆಮೇಲೆ ನಾವು ನೀವು ಎಲ್ಲ ಮಾಡ್ತಾ ಇರೋದು ಎಲ್ಲ ಓದಿರೋರೇ ಮಾಡಿರೋ ಕೆಲಸ. ಪಾಪ ಅವ್ನಿಗೆ ಗೊತ್ತಿಲ್ಲ, ಅವ್ನಿಗೆ ಅಷ್ಟು ನಾಲೆಡ್ಜ್ ಇಲ್ಲ, ಹಂಗಾಗಿ ಅವ್ನು ಮಾಡ್ದ, ಅದು ಸರಿ ಇಲ್ಲ ಅಂತಂದ್ಬಿಟ್ಟು ಹೇಳಕ್ಕೆ ಬರಲ್ಲ. ಅವನಿಗೆಲ್ಲ ನಾಲೆಡ್ಜ್ ಇದ್ದೇ ಮಾಡ್ತಾನೆ. ಅದಕ್ಕೆ ನಾನು ಹೇಳಿದ್ದು ಪ್ರಾಮಾಣಿಕತೆ ಅಂದರೆ ಎಲ್ಲನೂ ಇದ್ದು ತಪ್ಪು ಮಾಡೋದು, ಅದನ್ನು ಕ್ಷಮಿಸಲಿಕ್ಕೆ ಆಗಲ್ಲ. PCPNDT ಆಕ್ಟ್ ಬರ್ತೀನಿ ಆಮೇಲೆ ಎಲ್ಲ. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ GK ದಾಕ್ಷಾಯಿಣಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ, ದೂದ್ ಪೀರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ, CM ಮಹಾಲಿಂಗಯ್ಯ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ, KN ಯಮುನಾ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ವಕೀಲರ ಸಂಘದ ಉಪಾಧ್ಯಕ್ಷ ಯೋಗೇಶ್, ಮಹದೇವ್, ಮಾನಸಿಕ ಆರೋಗ್ಯ ತಜ್ಞ ಮಂಜುನಾಥ್, ಅನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಲತಾ ಪ್ರಾರ್ಥಿಸಿದ್ರು. ಇಲಾಖೆ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಗಿರಿಕುಮಾರ್ ಸ್ವಾಗತ ಮಾಡಿದರು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.